ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೃದ್ಧೆಯನ್ನ ಹತ್ಯೆ ಮಾಡಲಿಕ್ಕೆ ಯತ್ನ ಮಾಡಿ ಆಕೆಯ ಚಿನ್ನಾಭರಣಗಳನ್ನ ಕದಿಲಿಕ್ಕೆ ಯತ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ರು. ಆ ಪ್ರಕರಣಕ್ಕೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ವೃದ್ಧೆಯನ್ನ ಹತ್ಯೆ ಮಾಡಲಿಕ್ಕೆ ಯತ್ನಿಸಿದಂತಹ ಕಿಡಿಗೇಡಿಗಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾರಣ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ಯಾರವರು, ಯಾಕಾಗಿ ಹತ್ಯೆ ಮಾಡಲಿಕ್ಕೆ ಮುಂದಾಗಿದ್ರು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಸ್ತಿ, ಹಣ, ಚಿನ್ನಾಭರಣಕ್ಕಾಗಿ ಚಿಕ್ಕಮ್ಮನಿಗೆ ಮುಹೂರ್ತ ಇಟ್ಟ ಮಗಳು. ಸ್ಕೆಚ್ ಮಿಸ್. ಧರ್ಮಸ್ಥಳದಲ್ಲಿ ಪಾಪ ಕಳೆಯೋಕೆ ಮುಂದಾಗಿದ್ದ ಕಳ್ಳ ದಂಪತಿ. ಓರ್ವ ವೃದ್ಧೆಯನ್ನ ಕೊಲೆ ಮಾಡೋದಿಕ್ಕೆ ಯತ್ನಿಸಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ, ಲಕ್ಷಾಂತರ ರೂಪಾಯಿ ಹಣವನ್ನ ಕದ್ದೊಯ್ತಾ ಇದ್ದಂತಹ ದಂಪತಿಯನ್ನ ಬೆಂಗಳೂರಿನ ಆರ್ಎಂಸಿ ಯಾರ್ಡ್ ಪೊಲೀಸರು ಬಂಧಿಸಿದ್ದಾರೆ. ಮಣಿರಾಜು, ಸುಚಿತ್ರಾ ಅನ್ನೋ ದಂಪತಿಯನ್ನ ಬಂಧಿಸಿರುವಂತಹ ಪೊಲೀಸರು ಅವರಿಂದ ಕದ್ದಿರುವಂತಹ ಮಾಲ್ ರಿಕವರಿ ಮಾಡಿದ್ದಾರೆ. ಇವರೇ ನೋಡಿ ಆ ವೃದ್ಧೆ ಅಣ್ಣಮ್ಮ. ಆರೋಪಿಗಳಿಂದ 2 ಬಾರಿ ತಪ್ಪಿಸ್ಕೊಂಡು ಜೀವ ಉಳಿಸ್ಕೊಂಡಾಕೆ. ಅಂದಹಾಗೆ ಆರೋಪಿತ ದಂಪತಿ ಬೇರೆ ಯಾರೂ ಅಲ್ಲ, ಆ ವೃದ್ಧಿಯ ಸಂಬಂಧಿಕರೇ. ಅದು ಹೋಗ್ಲಿ, ದೂರದ ಸಂಬಂಧಿಕರು ಅಲ್ಲ, ತನ್ನ ಸ್ವಂತ ಅಕ್ಕನ ಮಗಳು ಹಾಗೂ ಆಕೆ ಗಂಡ. ಎಸ್, ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲೇ ಇದ್ದಂತಹ ಅಣ್ಣಮ್ಮನಿಗೆ ಮಕ್ಕಳಿರ್ಲಿಲ್ಲ. ಆದರೆ ಒಳ್ಳೆ ಬಿಸ್ನೆಸ್, ಸ್ವಂತ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಇತ್ತು. ತಿಂಗಳಿಗೆ ಲಕ್ಷದ ತನಕ ಹಣವೂ ಬರ್ತಿತ್ತು. ಮಕ್ಕಳಿಲ್ಲ ಅಂದ್ರೂ ಕೂಡ ವೃದ್ಧಿಗೆ ತನ್ನ ಅಕ್ಕನ ಮಗಳು ಸುಚಿತ್ರಾಳನ್ನ ಚೆನ್ನಾಗಿ ನೋಡ್ಕೊಂಡು ಮದ್ವೆ ಕೂಡ ಮಾಡಿದ್ರು. ಆದ್ರೆ ಒಂದು ಮಗು ಆದ್ಮೇಲೆ ಸುಚಿತ್ರಾ ಮೊದಲ ಗಂಡನನ್ನ ಬಿಟ್ಟು ಲಾರಿ ಡ್ರೈವರ್ ಮುನಿರಾಜುನನ್ನ ಮದ್ವೆ ಆಗಿದ್ಲು. ಇನ್ನು ಮದ್ವೆ ಆದ್ಮೇಲೆ ಆಗಾಗ ವೃದ್ಧೆ ಅಣ್ಣಮ್ಮನ ಮನೆಗೆ ಬರ್ತಾ ಇದ್ದಂತಹ ಸುಚಿತ್ರಾ ಆಕೆ ಮನೆಯಲ್ಲಿದ್ದಂತಹ ಹಣ, ಚಿನ್ನ, ಆಸ್ತಿ ಮೇಲೆಯೇ ಕಣ್ಣಾಕಿದ್ಲು. ಅದಕ್ಕೆ ಆಕೆ ಮಾಡಿದಂತಹ ಪ್ಲಾನ್ ಕೊಲೆ. ಮಹಿಳೆಯರು 56 ಇಯರ್ಸ್ ಓಲ್ಡ್ ಮಹಿಳೆಯರು ಕಂಪ್ಲೇಂಟ್ ಯಾರಿದೆ ಫಿರ್ಯಾದಿದಾರ ಅವರ ಮಗಳಾಗಿರ್ತಾರೆ, ಅವರನ್ನು ಮದುವೆ ಮಾಡ್ತಾರೆ. ಸೊ ಈ ಮನೆಗಳು ಮತ್ತು ಈ ಆಸ್ತಿ ಆದಾಯ ಏನಿದೆ ಅದರ ಮೇಲೆ ಬೇಸಿಸ್ ಮೇಲೆ ಆಸೆ ಪಟ್ಟು ಇವರು ಕರ್ಕೊಂಡೋಗಿ ಅರೌಂಡ್ 9:30 10 o'clock ನೈಟ್ ಟೈಮಲ್ಲಿ ಇವರು ಯಾರು ಅಳಿಯ ಆಗಿರುತ್ತಾರೋ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಒಂದು ಚಾಕುವಿಂದ ಅವ್ರಿಗೆ ಚೊಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ರೆಸಿಸ್ಟ್ ಮಾಡ್ತಾರೆ. ಈ ಮಹಿಳೆಯರು 56 ಇಯರ್ ಓಲ್ಡ್ ಮಹಿಳೆಯರು ರೆಸಿಸ್ಟ್ ಮಾಡಿ ಆ ಮಾಸ್ಕ್ ಏನು ಹಾಕ್ಕೊಂಡಿದ್ದಾರೋ ಅದು ಮಾಸ್ಕ್ ಓಪನ್ ಆಗುತ್ತೆ. ಅವರು ಐಡೆಂಟಿಫೈ ಮಾಡ್ತಾರೆ ತಮ್ಮ ಅಳಿಯನೇ ಆಗಿರು ಅಂತ ಹೇಳಿ. RMC ಯಾರ್ಡ್ ಪೊಲೀಸ್ ಸ್ಟೇಷನ್ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಪತ್ತೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿರ್ತೀವಿ. ಹೌದು, ಕೆಲ ದಿನಗಳ ಹಿಂದೆ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡೋದಿಕ್ಕೆ ಮುಂದಾಗಿದ್ರು. ಇನ್ನು ಈ ವಿಚಾರ ಸುಚಿತ್ರಾಳ 15 ವರ್ಷದ ಮಗನಿಗೆ ತಿಳಿದು ಜಿರಲೆ ಬಂತು ಅಂತ ಎಚ್ಚರಿಸಿ ಜೀವ ಕಾಪಾಡಿದ್ದ. ಬಳಿಕ ಆರೋಪಿಗಳು ಕಳೆದ 19ನೇ ತಾರೀಕು ಸಂಜೆ 7 ಗಂಟೆ ಸುಮಾರಿಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಗೊರ್ಗುಂಟೆಪಾಳ್ಯದ ಸ್ಮಶಾನದ ಬಳಿ ಚಾಕುವಿನಿಂದ ಇರಿಯೋಕೆ ಮುಂದಾಗಿದ್ದ. ಇನ್ನು ಈ ವೇಳೆ ಅಣ್ಣಮ್ಮ ಆತನ ಮಾಸ್ಕ್ ತೆಗೆದು ನೋಡಿ ಮುನಿರಾಜು ಅಂತ ಗೊತ್ತಾಗಿತ್ತು. ಕೂಡಲೇ ಠಾಣೆಗೆ ತೆರಳಿದಂತಹ ಅಣ್ಣಮ್ಮ ಅಕ್ಕನ ಮಗಳು ಹಾಗೂ ಆಕೆ ಗಂಡನ ವಿರುದ್ಧ ಕೇಸ್ ದಾಖಲಿಸಿದ್ರು. ಅದೇನೇ ಆಗ್ಲಿ, ಹೆಂಗಿದ್ರು ವೃದ್ಧಿಗೆ ಮಕ್ಕಳಿರ್ಲಿಲ್ಲ. ಇದೇ ಸುಚಿತ್ರಾಳನ್ನೇ ಮಗಳು ಅಂತ ಅನ್ಕೊಂಡಿದ್ದಂತಹ ವೃದ್ಧೆ ಆಕೆಗೆ ಆಸ್ತಿ ಬರೆಯೋಕೆ ಮನಸ್ಸು ಮಾಡಿದ್ಲು. ಆದ್ರೆ ಆಸೆಯ ಅರ್ಜೆಂಟ್ನಲ್ಲಿ ಕೆಟ್ಟ ದಾರಿ ಹಿಡಿದಿದ್ದಂತಹ ಮಗಳು ಈಗ ಗಂಡನ ಸಮೇತ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಸದ್ಯ ತನಿಖೆ ಮುಂದುವರಿತಾ ಇದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.